ಹೊಸಕೋಟೆ ಬಳಿ ಭೀಕರ ಅಪಘಾತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ರು ಹುಡುಗರು ಅನ್ನುವಂಥದ್ದು ಈಗ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. 7 ಮಂದಿ ಸಾವಿನ ಬಗ್ಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಅಪಘಾತ ಆಗಿದೆ ಅನ್ನುವಂಥದ್ದು ಸ್ಪಷ್ಟನೆ ಸಿಗ್ತಾ ಇರಲಿಲ್ಲ. ಆದ್ರೆ ಆ ಟೋಲ್ ಪಾಸ್ ಆದ ಬಳಿಕ ಅವರು ಅತಿ ವೇಗದಲ್ಲಿದ್ರು ಅನ್ನುವಂಥದ್ದು ಈಗ ಅಲ್ಲಿನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಹೊಸಕೋಟೆ ಬಳಿ ಭೀಕರ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹುಡುಗರು ಆ ಕಾರಿನಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ರು. 7 ಮಂದಿ ಸಾವಿನ ಬಗ್ಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ಈಗ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ನಲ್ಲಿದ್ದಂತಹ ಹುಡುಗರೆಲ್ಲ 16 ರಿಂದ 18 ವರ್ಷದವರು ಹೊಸಕೋಟೆಯಿಂದ ದೇವನಹಳ್ಳಿಗೆ ಜಾಲಿ ರೈಡ್ ಹೋಗಿದ್ದಾರೆ. ಕಾರಿನ ವೇಗದ ದೃಶ್ಯ ಟೋಲ್ನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಳಗ್ಗೆ 4:15ಕ್ಕೆ ಜಾಲಿ ರೈಡ್ ಹೋಗಿದ್ರು ಹುಡುಗರು. ಮೊದಲು ಬೈಕ್ ಸವಾರ ಗಗನ್ಗೆ ಡಿಕ್ಕಿ ಹೊಡೆದಿದೆ ಕಾರು, ನಂತರ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ SUV 700 ಕಾರ್. ಕಾರಿನ ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್ನ ಆಕ್ಸಲ್ ಗಟ್ಟಾಗಿದೆ. ಕ್ಯಾಂಟರ್ನಿಂದ ಬೇರ್ಪಟ್ಟಂತಹ ಹಿಂದಿನ 2 ಟೈರ್ಗಳು ಸರ್ವಿಸ್ ರೋಡ್ಗೆ ಉರುಳಿದ ಟ್ಯಾಂಕರ್ ಬಳಿಕ 2 ಟೈರ್ಗೆ ಡಿಕ್ಕಿಯಾದ ಬ್ರೆಜಾ ಕಾರು. ಸರಣಿ ಅಪಘಾತ. ಮೊದಲು ಬೈಕ್ಗೆ ಡಿಕ್ಕಿ ಹೊಡಿತಾರೆ, ತದನಂತರ ಕ್ಯಾಂಟರ್ಗೆ ಡಿಕ್ಕಿ ಹೊಡಿತಾರೆ. ಅದಾದ ಬಳಿಕ ಕಾರು ಕಂಪ್ಲೀಟ್ ಆಗಿ ಜಖಮ್ ಆಗುತ್ತೆ. ಅದೃಷ್ಟವಶಾತ್ ಬ್ರೆಜಾ ಕಾರಿನಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗ್ಗೆ 4:15ರಲ್ಲಿ ವೇಗವಾಗಿ ಟೋಲ್ ಪಾಸ್ ಆಗಿರುವಂತಹ ಕಾರು ಆ ಒಂದು ಸಿಸಿಟಿವಿಯ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. 4:15 ಮಧ್ಯೆ ಸರ್, ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಅದು ಹಿಂದೆ ಬಣ್ಣ ಬಂದು ಬಿದ್ದಿದ್ದು ಒಂದೇ ಗೊತ್ತಾಗಿದೆ ಸರ್. ಹತ್ತು ಕಡೆ ಬಿದ್ದಾಗ ನನಗೂ ಮೂರ್ಛೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಇಬ್ಬರಿಸಿದ ಮೇಲೆ ಈಚೆಗೆ ಬಂದಿದ್ದು. ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಇನ್ನೊಂದು ಗಾಡಿ ಹೋಗ್ತಾಯಿದ್ದೆ. ಅವ್ರಿಗೆ ಫೋನ್ ಮಾಡಿ ಅವ್ನು ಬರೋಕೆ ಹೇಳಿ ಅಲ್ಲಿಂದ ಅವ್ನ ಹೆಲ್ಪಿಂದ ನಾನು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದೆ ಸರ್. ಹಿಂದೆ ಬಂದಿದ್ದು ಗಾಡಿ ನಾನು ಹೆಂಗೆ ಸರ್ ನೋಡಿದ್ರು. ನಮ್ಮ ಪಾಡಿಗೆ ನಮ್ಮ ಲೈನಲ್ಲಿ ನಾವು ಹೋಗ್ತಾಯಿದ್ರೆ ಅಷ್ಟೇ. ಮಾಲೂರಿಂದ ತುಮಕೂರಿಗೆ ಹೋಗ್ತಾಯಿದ್ವಿ ಸರ್. ತುಮಕೂರಿಗೆ ಹೋಗ್ತಾಯಿದ್ವಿ. ಒಂದು 4:15, 4:15 ಸರ್. ನಮ್ಮ ಗಾಡಿ ಹೌಸಿಂಗ್ ಎಲ್ಲ ಮುರಿದೋಗಿದೆ, ಹೌಸಿಂಗು ಮುರಿದೋಗಿದೆ. ಆಮೇಲೆ ಎಲ್ಲ ಬರೀ ಪಲ್ಟಿ ಆಗೋಗಿದೆ ಸರ್ ಗಾಡಿನೇ. ನೋಡಿ ಹೌಸಿಂಗ್ ಸಮೇತ ಎಲ್ಲ ಕಟ್ಟಾಗೋಗಿದೆ. ಸ್ಟೆಪ್ನಿ ರೋಡಲ್ಲೇ ಇತ್ತು. ಈ XUV 700 6 ಜನ ಹುಡುಗರು, ಎಲ್ಲ 16 ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಓಡಿದ ತಕ್ಷಣ ಅದ ಬೈಕಲ್ಲಿ ಇರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತೆ ಈ XUV ವೆಹಿಕಲ್ಲು ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನು ಅಂತ ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲ್ ಅಲ್ಲಿ ಗುದ್ದಿದ ತಕ್ಷಣ 6 ಜನರಿಗೆ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟರ್ ಮುಂದೆ ಹೋಗ್ಬಿಟ್ಟು ಸೈಡ್ ಮೀಡಿಯನ್ಗೆ ಉಜ್ಜಿಕೊಂಡೋಗಿ ನಿಂತಿರ್ತದೆ. ಸೊ ನಮಗೆ ಮಾಹಿತಿ ಬಂದ ತಕ್ಷಣ ಅವ್ರನ್ನೆಲ್ಲ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಅವ್ರನ್ನ ಕೂಡಲೇ ಹೊಸಕೋಟೆ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿ PM ಕ್ರಮ ಜರುಗಿಸಲಾಗ್ತಾ ಇದೆ. ಅದರಲ್ಲಿ ಮೃತರು ಆ 2 ವೀಲರಲ್ಲಿ ಬಂದು ಹುಡುಗ ನಮ್ಮ ನಾಯಕನಲ್ಲಿ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಗಗನ್ 26 ವರ್ಷ ಅನ್ಮ್ಯಾರಿಡ್ ಇದ್ದಾನೆ. ಆತನು ಹೊಸಕೋಟೆ ಪಿಲ್ಗುಂಪೆ ಇದರಲ್ಲಿ ಸಫಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿದಿನ ಸಂಜೆ 5ವರೆಗೆ ಹೋಗೋದು, ರಾತ್ರಿ 3:30, 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ. ಹೊಸಕೋಟೆ ಬಳಿ ಸರಣಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಇದ್ದಂತಹ ಮೃತರೆಲ್ಲರೂ ಕೂಡ 16 ರಿಂದ 18 ವರ್ಷದವರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮೃತರೆಲ್ಲ ಬಹುತೇಕ ಕಾಲೇಜಿನ ವಿದ್ಯಾರ್ಥಿಗಳು. ಬಿಸಿ ರಕ್ತ. ನಾವು ಟ್ರಿಪ್ಗೆ ಹೋಗಬೇಕು ಅಂತ ಹೇಳಿ ಆ ಹುಡುಗರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ ಮಾಡ್ಕೊಂಡಂತಹ ಬಳಿಕ ಮಾವನ ಕಾರನ್ನ ತಗೊಂಡು ಅಯಾನ್ ಬಂದಿರ್ತಾನೆ. ಅದರಲ್ಲಿ ಒಂದಷ್ಟು ಹುಡುಗರು ಟ್ರಿಪ್ಗಂತ ಹೋಗಿರ್ತಾರೆ. 17 ವರ್ಷದ ಅಶ್ವಿನ್ ನಾಯರ್, ಕೊತನೂರು ನಿವಾಸಿ 16 ವರ್ಷದ ಅರ್ಹನ್ ಶರೀಫ್, HBR ಲೇಔಟ್ ನಿವಾಸಿ 16 ವರ್ಷದ ಅಯಾನ್, CMR ಕಾಲೇಜ್ ವಿದ್ಯಾರ್ಥಿಗಳು ಅನ್ನುವಂಥದ್ದು
ಸ್ಪಷ್ಟ ಆಗಿದೆ. 18 ವರ್ಷದ ಭರತ್ ಫ್ರೇಸರ್ ಟೌನ್ ನಿವಾಸಿ. ಈತನ್ ಜಾರ್ಜ್ 17 ವರ್ಷ ಈತನಿಗೆ. ಹುಳಿಮಾವು ನಿವಾಸಿ. ಮಕ್ಕಳ ಸಾವಿನ ಸುದ್ದಿ ಕೇಳಿ ಈಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಪೋಷಕರಿಗೆ ಒಂದು ಮಾತು ತಿಳಿಸಿದ್ದಿದ್ರೆ ಪೋಷಕರು ತಡೆ ಹಿಡಿತಾ ಇದ್ರು ಮಕ್ಕಳನ್ನ, ಹೋಗಬೇಡಿ ಅಂತ ಹೇಳಿ. ಅದರಲ್ಲೂ ಈ ವಿದ್ಯಾರ್ಥಿಗಳು, ಈ ಮಕ್ಕಳೇನಿದ್ದಾರೆ, ಪೋಷಕರಿಗೆ ವಿಷಯನೇ ತಿಳಿಸಿಲ್ಲ. ಎಲ್ಲ ಹುಡುಗರು ಕೂಡ ಮಾತನಾಡಿಕೊಂಡು, ಈ ಅಯಾನ್ ಅಂತ ಇದಾನಲ್ಲ ಹುಡುಗ, ಅವನಿಗೂ ಇನ್ನು 16 ವರ್ಷ. ಆತ ತನ್ನ ಮಾವನ ಕಾರನ್ನು ತಗೊಂಡು ಬಂದಿರ್ತಾನೆ. ಅದಾದ್ಮೇಲೆ ಈ ವಿದ್ಯಾರ್ಥಿಗಳು ಕಾರ್ನಲ್ಲಿ ಟ್ರಿಪ್ ಹೋಗಿರ್ತಾರೆ. ಮಕ್ಕಳೇನೋ ಬಿಸಿ ರಕ್ತ ಹೋದ್ರು, ಬಟ್ ಪೋಷಕರಿಗೆ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋದ್ರು, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂಚೂರು ಕಣ್ಣಿಡಬೇಕಾಗಿತ್ತು. ಯಾಕಂದ್ರೆ ಪೋಷಕರು ಕೂಡ ಕೇಳಿರ್ತಾರೆ ಮಕ್ಕಳನ್ನ ಎಲ್ಲಿ ಹೋಗ್ತೀರಾ ಅಂತ ಹೇಳಿ. ಸೊ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಆ ಕಾರಣಕ್ಕೆ ಪೋಷಕರು ಕೂಡ ಬಿಟ್ಟಿರ್ತಾರೆ. ಬಟ್ ಈ ರೀತಿ ಕಾರನ್ನ ತಗೊಂಡು ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಪೋಷಕರಿಗೆ ಗೊತ್ತಿದ್ರೆ ನಿಜಕ್ಕೂ ಕೂಡ ಅವರು ಮಕ್ಕಳನ್ನ ಕಂಟ್ರೋಲ್ ಮಾಡಿರೋರು. ಅದರಲ್ಲೂ ಆ ಕಾರ್ನಲ್ಲಿ ಇದ್ದಂತಹ ಎಲ್ಲ ಹುಡುಗರು ಕೂಡ 16ರಿಂದ 18 ವರ್ಷದ ಹುಡುಗರು. ಯಾರಿಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಯಾಕಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಡ್ರೈವಿಂಗ್ ಲೈಸೆನ್ಸ್ ಕೊಡೋದು. ಪ್ರೆಸೆಂಟ್ ಮನೆ CMA ಸ್ಕೂಲ್. ಮನೆಯಿಂದ ಎಷ್ಟು ಗಂಟೆ ಹೋಗಿದ್ದೆ? 10 ಮಿನಿಟ್ 10:30 ಮಿನಿಟ್. ನಿಮ್ಗೆ ಗೊತ್ತಾಗಿದೆ ಅವಾಗ? ನಮಗೆ 7 o'clock ಫೋನ್ ಬಂದಿದ್ದು ಪೊಲೀಸ್ ಅವರು. ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಹೋಗ್ತಿರೋದು? 10 ಕ್ಲಾಸ್. ಏನು ತಂದೆ ಏನು ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ತಂದೆ ಇದೆ. ಎಲ್ಲಿ? ಅಲ್ಲೇ ಶಿವಾಜಿ. ಒಬ್ಬನೇ ಮಗ? 2. ಅಪಘಾತದಲ್ಲಿ 24 ವರ್ಷದ ಬೈಕ್ ಸವಾರ ಗಗನ್ ಮೃತಪಟ್ಟಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಗಗನ್. ದೇವನಾಯಕನಹಳ್ಳಿ ಗ್ರಾಮದ ನಿವಾಸಿ ಗಗನ್. ವ್ಯವಸಾಯ ಮಾಡ್ಕೊಂಡಿದೆ ಗಗನ್ ಕುಟುಂಬ. ಎರಡೂ ಕಣ್ಣು ಕಳ್ಕೊಂಡಂತಹ ತಾಯಿ ಲಕ್ಷ್ಮೀದೇವಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 24 ವಯಸ್ಸಿನ ಗಗನ್ ಕುಟುಂಬ ಈಗ ಕಣ್ಣೀರಲ್ಲಿ ಕಳ್ತಾ ಇದೆ. ಸಾವಿನ ಮನೆ. ಅವರ ತಾಯಿ ಕಣ್ ಕಾಣೋದಿಲ್ಲ, ಎರಡೂ ಕೂಡ ಕಣ್ ಕಾಣೋದಿಲ್ಲ. ತನ್ನ ಮಗ ಬರ್ತಾನೆ ಅಂತ ಹೇಳಿ ಕಾಯ್ತಾನೆ ಇದ್ರು. ಆದ್ರೆ ಈ ರೀತಿಯಾದಂತ ಸುದ್ದಿ ಬರುತ್ತೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿದಿಲ್ಲ. ಅವರ ತಾಯಿಗೆ ಈಗಷ್ಟೇ ಮಾಹಿತಿ. ಏನ್ ಕೆಲಸ ಮಾಡ್ತಿದ್ದಮ್ಮ? ಯಾವಾಗ ಮಾತಾಡ್ದಮ್ಮ ಕೊನೆಗೆ? 9 ಗಂಟೆ ಮೇಲೆ ಅಷ್ಟೇ ಸಮಯ ಮಾತಾಡಿದ್ದು. ಏನಂತ ಬೈಕೊಂಡ್ ಹೋಗ್ತೀನಮ್ಮ ನಮ್ ಕಂಪನಿಯವ್ರ ಜೊತೆ ಇದು ಕಾರಲ್ಲಿ ಅಂದ. ಏನಕ್ಕಪ್ಪ ನೀನ್ ಹೋಗೋದು, ಇವಾಗ ಸರಿಲ್ಲ ಜನ ನನ್ ಮೇಲೆ ಡೌಟ ನಿಂಕ, ಹಂಗಾದ್ರೆ ಹೋಗೇಬಾರ್ದ ಅಂದ. ಇನ್ನು ನಾನು ಅದನ್ನ ಬಿಟ್ರೆ ಅದಾಯ್ತ ನಾನು ಹೋಗ್ಬಿಟ್ಟು ಹಂಗೆ ಕೆಲ್ಸಕ್ಕೆ ಬರ್ತೀನಿ ಅಂದ. ಈ ಸುದ್ದಿ ಬಂದೈತಪ್ಪ. ಸ್ವಭಾವ ಒಳ್ಳೆ ಹುಡುಗನು, ಒಳ್ಳೆ ಹುಡುಗನು. ಜೊತೆಗಳು ಕೆಡಿಸ್ಬಿಟ್ರು. ಅವನ್ ಮನೆಯಾಗಿದ್ರು ಬಿಡ್ತಾರಿಲ್ಲ. ಆದ್ರೂ ಅವ್ರ ಮನೆಗಳ ಹತ್ರ ಹೋಗಿ ಯಾರನ್ನು ಕೇಳಿಲ್ಲ. ನಾನು ತಿದ್ದುಕೊಂತಾನೆ, ನಾನೇ ತಿದ್ದುಕೊಂತ ಇದ್ದೆ. ಅಪಘಾತವಾದ ಕಾರು ಮೃತ ಅಯಾನ್ ಮಾವನದ್ದು. ಈ ಅಯಾನ್ ಏನಿದ್ದಾನೆ ತನ್ನ ಮಾವನ ಕಾರನ್ನ ತಗೊಂಡು ಹೋಗಿದ್ದಾನೆ. ಈ ವಿಚಾರ ತನ್ನ ಮಾವನಿಗೂ ಕೂಡ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲದಂತೆ ಕಾರನ್ನ ತಗೊಂಡು ಹೋಗಿದ್ದಾನೆ. ಬೆಳಗಿನ ಜಾವ ಕಾರ್ ತಗೊಂಡು ಬಂದಿದ್ದ ಅಯಾನ್. ಮಾವನಿಗೆ ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ. ಕಾರ್ನಲ್ಲಿ ಹೋದಂತಹ ಯಾರ ಬಳಿಯೂ ಕೂಡ ಲೈಸೆನ್ಸ್ ಇರಲಿಲ್ಲ. ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಇರಬಹುದು ಅನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ನ್ಯೂಸ್ 18ಗೆ ಅಯಾನ್ ಸ್ನೇಹಿತರಿಂದ ಮಾಹಿತಿ. ಯಾಕಂದ್ರೆ ಅಯಾನ್ ಹೇಗೆ, ಅವನಿಗೆ ಡ್ರೈವಿಂಗ್ ಬರ್ತಿತ್ತಾ, ಅವನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದು ಅಯಾನ್ ಸ್ನೇಹಿತರು. ಈಗ ನ್ಯೂಸ್ 18ಗೆ ಅಯಾನ್ ಸ್ನೇಹಿತರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಇರಬಹುದು ಅಂತ ಹೇಳಿ ಅಯಾನ್ ಸ್ನೇಹಿತರು ನ್ಯೂಸ್ 18ಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾರ್ನಲ್ಲಿ ಹೋದಂತಹ ಯಾರ ಬಳಿಯೂ ಕೂಡ ಲೈಸೆನ್ಸ್ ಇರಲಿಲ್ಲ. ಯಾಕಂದ್ರೆ ಲೈಸೆನ್ಸ್ ಇರೋದಕ್ಕೆ ಅವ್ರು ಯಾರು ಕೂಡ
18 ವರ್ಷ ಮೇಲ್ಪಟ್ಟವರು ಆಗಿರಲಿಲ್ಲ. ಸೊ ಇನ್ ಕೇಸ್ ಏನಾದರೂ ಅವರು ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಕಾರು ಚಾಲಕರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಆದರೆ ಬಿಸಿ ರಕ್ತ ವಿದ್ಯಾರ್ಥಿಗಳದ್ದು. ಸೊ ಹಾಗಾಗಿ ನಾವೇ ಹೋಗೋಣ ಅಂತ ಹೇಳಿ ಅಯಾನ್ ಮಾವನ ಕಾರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ನಿಜಕ್ಕೂ ಕೂಡ ಪೋಷಕರಿಗೆ ವಿಷಯ ಗೊತ್ತಿದ್ದಿದ್ರೆ ಈ ಅಪಘಾತವನ್ನ ತಡಿಬಹುದಾಗಿತ್ತು ಅಂತ ಅನ್ಸುತ್ತೆ. ಈ ಅಯಾನ್ ಇದನ್ನಲ್ಲ, ಅಯಾನ್ ಮಾವನಿಗೂ ಕೂಡ ಗೊತ್ತಿರ್ಲಿಲ್ವಂತ ಅಯಾನ್ ತನ್ನ ಕಾರನ್ನ ತಗೊಂಡು ಹೋಗಿದ್ದಾನೆ ಅಂತ ಹೇಳಿ. ಆ ಮಾವನಿಗೆ ಯಾವಾಗ ಗೊತ್ತಾಯ್ತಂತೆ ಕಾರ್ ತಗೊಂಡು ಹೋಗಿರೋದು. ಜೊತೆಗೆ ಆ ಕಾರ್ನಲ್ಲಿ ಇದ್ದಂಥವರಿಗೆ ಯಾರಿಗೂ ಕೂಡ ಲೈಸೆನ್ಸ್ ಇರಲಿಲ್ವಂತೆ. ಸೊ ಯಾರು ಕೂಡ 18 ವರ್ಷ ಮೇಲ್ಪಟ್ಟವರು ಆಗಿರ್ಲಿಲ್ವಾ? ಸೊ ಕಾರ್ನಲ್ಲಿ ಯಾರು ಡ್ರೈವ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಿಯರೆನ್ಸ್ ಸಿಗ್ತಾ? ಚೈತ್ರ, ಆರಂಭದಲ್ಲಿ ಈ ಭೀಕರ ಅಪಘಾತ ಆದ ಸಂದರ್ಭದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಯಾರಾದರೂ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಂತಲೇ ನಾವು ಅಂದ್ಕೊಂಡಿದ್ವಿ. ಆದರೆ ಯಾವಾಗ ಅಸಲಿ ವಿಷಯ ಗೊತ್ತಾಯಿತು, ಇದರಲ್ಲಿ ಇದ್ದಂಥವ್ರು SSLC ಓದ್ತಿರುವಂಥ ವಿದ್ಯಾರ್ಥಿ, ಮೊದಲ PUC ಓದ್ತಿರುವಂಥ ವಿದ್ಯಾರ್ಥಿ, ಸೆಕೆಂಡ್ PUC ಓದ್ತಿರುವಂಥ ವಿದ್ಯಾರ್ಥಿ, ಇವ್ರು ಯಾರು ಕೂಡ 18 ವಯಸ್ಸು ತುಂಬಿಲ್ಲ. 16, 17, 18 ಈ ರೀತಿಯಾಗಿ ವಯೋಮಾನದ ಜೆನ್ಜಿ ಜನರೇಷನ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ. ಇದರಲ್ಲಿ ಅಯಾನ್ ಅನ್ನುವಂಥ ವಿದ್ಯಾರ್ಥಿ ಏನಿದ್ದಾನೆ, ಆತನಿಗೆ ಅತಿಯಾದಂಥ ಕಾರಣ ಮೋಜಿತ್ತು ಅಂತೇಳಿ ಅವರ ಸ್ನೇಹಿತರು ಮೌಖಿಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ದು. ಯಾಕಂದರೆ ಏನು ಆ ಸಂದರ್ಭದಲ್ಲಿ ಅಂದರೆ ಕಾಲೇಜ್ ಏನು ಹಾಸ್ಪಿಟಲ್ ಏನಿದೆ ಅಲ್ಲಿ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡಿದಂಥ ಅಯಾನ್ನ ಸ್ನೇಹಿತ ಹೇಳ್ತಾ ಇದ್ದು ತುಂಬ ಕಾರಣ ಮೋಜಿತ್ತು ಅಯಾನ್ಗೆ. ಅದರಲ್ಲೂ ಕೂಡ ತುಂಬ ವೇಗವಾಗಿ ಸ್ಪೀಡ್ ಹೋಗಿ ಓಡಿಸ್ಬೇಕು, ಅದನ್ನು ವಿಡಿಯೋ ಸಹಿತ ಮಾಡಿ ತಮ್ಮ ಸ್ನೇಹಿತರಿಗೆ ಅದರಲ್ಲೂ ಕೂಡ ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಆ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇದ್ರು. ನೋಡಿ 150 ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ದೀನಿ, 180 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದ್ದೀನಿ, 200 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದ್ದೀನಿ ಅಂತೇಳಿ. ಅಂದರೆ ಅತಿಯಾದಂಥ ವೇಗ ಮತ್ತು ಟ್ರಿಪ್ ಹೋಗಬೇಕು ಅಂತೇಳಿ ಆ ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಕೂಡ್ಕೊಂಡು ಮಾಡ್ಕೊಂಡಂಥ ಒಂದು ಪ್ಲಾನ್ ಏನಿದೆ, ಅದರಲ್ಲೂ ಕೂಡ ಅಯಾನ್ ಮಾಡಿದಂಥ ಒಂದು ತಪ್ಪು ನಿರ್ಧಾರದಿಂದ, ಒಂದು ತಪ್ಪ ನಡವಳಿಕೆಯಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಈಗ 7 ಕುಟುಂಬಗಳು ನಿಜವಾಗ್ಲೂ ಕೂಡ ಇಡೀ ಜೀವಮಾನ ಪೂರ್ತಿನೂ ಕೂಡ ಮಗನನ್ನು ನೆನೆಸ್ಕೊಂಡು ಅವ್ರ ಕುಟುಂಬ ಸದಸ್ಯರು ಅಳ್ತಾ ಇದ್ರೆ, ತಾನು ಮಾಡದ ತಪ್ಪಿಗೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಆತನಿಗೆ, ಆ ಕುಟುಂಬಕ್ಕೆ ಆತನೇ ಆಧಾರ ಸ್ತಂಭ ಆಗಿದ್ದ. ಗಗನ್ ಅನ್ನುವಂಥ ಏನು BCom ಓದಂಥ ವಿದ್ಯಾರ್ಥಿ ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ಸೂಪರ್ ಮಾರ್ಕೆಟಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ತಮ್ಮ ಮನೆಗೆ ಇನ್ನೇನು ಹೊರಡಬೇಕು ದೇವನಾಯಕನಹಳ್ಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅನತಿ ದೂರದಲ್ಲಿ ಅಂದರೆ 4 ರಿಂದ 5 ಕಿಲೋಮೀಟರ್ ಅಷ್ಟೇ ಇರ್ಬೋದು ತಮ್ಮ ಮನೆಗೂ ಮತ್ತು ರಾಷ್ಟ್ರೀಯ ಹೆದ್ದಾರಿಗೂ, ಅಲ್ಲಿ ಈ ರೀತಿಯಾದಂಥ ಇನ್ಸಿಡೆಂಟ್ ಆಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ 4:15 ರಿಂದ 4:30 ಮಾರ್ಗ ಮಧ್ಯದಲ್ಲಿ, ಆದರೂ ಕೂಡ ದೇವನಹಳ್ಳಿ ಇಂದ ಮುಂದೆ ಹೊಸಕೋಟೆಯಿಂದ ಮುಂಭಾಗದಲ್ಲಿ ಫ್ಲೈಓವರ್ ಏನು ಬರುತ್ತೆ ಚೆನ್ನೈ ಎಕ್ಸ್ಪ್ರೆಸ್, ಅಲ್ಲಿ ಫ್ಲೈಓವರ್ ದಾಟಾದ್ಮೇಲೆ ಸ್ಪೀಡ್ ಅತಿಯಾದಂಥ ಸ್ಪೀಡ್ ಇತ್ತು, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿ ವೆಹಿಕಲ್ ಮೊದಲು ಬೈಕ್ ಸವಾರನ ಗುದ್ದಿದೆ, ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅದಾದಮೇಲೆ ಮುಂದೆ ಇದ್ದಂಥ ಏನು ಲಾರಿ ಏನಿದೆ ಆ ಟ್ಯಾಂಕರ್, ಆ ಲಾರಿಗೆ ಗುದ್ದಿದ್ದಾರೆ. ಹಿಂಭಾಗ ಆಲ್ಮೋಸ್ಟ್ 2 ಗಾಲಿಗಳೇನಿದ್ದಾವೆ ಕಿತ್ತೆ ಬಂದಿದೆ, ಚಾಸಿನೇ ಕಿತ್ತು ಬಂದಿದೆ. ಅದರ ಚಾಲಕನು ಕೂಡ ನ್ಯೂಸ್ 18 ಜೊತೆಗೆ ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು, ಡಿಕ್ಕಿ ಹೊಡೆದಿದ್ದು ಅಷ್ಟೇ ನನ್ನ ನೆನಪು ಸರ್, ಅದಾದ ಮೇಲೆ ನನ್ನ ಪ್ರಜ್ಞೆನೇ ತಪ್ಪು ಹೋಯಿತು. ಆಮೇಲೆ ಸ್ಥಳೀಯರು ಬಂದು ನನ್ನನ್ನು ಏನು ಎದ್ದಳಿಸಿ ಆಸ್ಪತ್ರೆಗೆ ಸೇರಿಸುವಂಥ ಕಾರ್ಯವನ್ನು ಮಾಡಿದ್ರು. ನಾನು ನನ್ನ ಪಾಡಿಗೆ ನನ್ನ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ಹಿಂದೆಯಿಂದ ಬಂದು ಡಿಕ್ಕಿ ಹೊಡೆದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಸರ್, ನಿಜವಾಗ್ಲೂ ಕೂಡ ನನ್ನ ಕೈಲಿ ಏನು ಇದ್ದಿದ್ದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪೀಡಾಗಿ ಹೋಗ್ತಿರೋದು ಭಾಳ ಸ್ಪಷ್ಟವಾಗಿ ಮತ್ತು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 140 ರಿಂದ 160 ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ರು ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಅಯಾನ್ ಡ್ರೈವಿಂಗ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಈಗ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಯಾನ್ ಡ್ರೈವಿಂಗ್ ಮಾಡ್ತಿರೋ ಕಾರಣಕ್ಕಾಗಿ, ಅಯಾನ್ ನಿರ್ಧಾರದಿಂದ, ಅಯಾನ್ ಡ್ರೈವಿಂಗ್ ಮಾಡಿದ ಕಾರಣಕ್ಕಾಗಿ ಇಷ್ಟೆಲ್ಲ ಜೀವಗಳು ಈಗ ಬಲಿ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೇವಲ ಇಷ್ಟು ಮಾತ್ರ ಅಲ್ಲ, ಡಿಕ್ಕಿ ಹೊಡೆದಾದ ಮೇಲೆ ಸ್ಥಳದಲ್ಲೇ ಎಲ್ಲರೂ ಕೂಡ ಸಾವನ್ನಪ್ತಾರೆ. ನಿಮಗೆ ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕ್ಕೊಂಡಿರ್ತಾರೆ, ಸೀಟ್ ಬೆಲ್ಟ್ ಹಾಕ್ಕೊಂಡ್ರು ಕೂಡ ಏರ್ ಬ್ಯಾಗ್ಗಳೆಲ್ಲ ಓಪನ್ ಆಗಿರುತ್ತೆ ಕರೆಕ್ಟಾಗಿ, ಆದರೂ ಕೂಡ ಜೀವ ಒಬ್ಬರದು ಕೂಡ ಜೀವ ಒಳ್ಳೆಯದಿಲ್ಲ. ಡ್ರೈವರ್ ಸೇರಿದಂತೆ ಅಂದರೆ ಡ್ರೈವಿಂಗ್ ಸೀಟಲ್ಲಿ ಇದ್ದಂಥ ಅಯಾನ್ ಸೇರಿದಂತೆ ಒಟ್ಟು 6 ಜನ ವಿದ್ಯಾರ್ಥಿಗಳು, SSLC, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಓದ್ತಿರುವಂಥ ಅಷ್ಟು ಜನ 6 ಜನ ವಿದ್ಯಾರ್ಥಿಗಳು ಸ್ಪಾಟ್ ಡೆತ್ ಆಗಿದ್ದಾರೆ. ಅದಾದಮೇಲೆ ಬಹುಶಃ ಆಲ್ಮೋಸ್ಟ್ ಹತ್ರ 1 ಕಿಲೋಮೀಟರ್ವರೆಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಆಗಿದೆ. ಅದಾದಮೇಲೆ ಮತ್ತೊಂದು ವೆಹಿಕಲ್ ಕೂಡ ಬಂದು ಗುದ್ದಿದೆ ಟೈರ್ ಇರೋ ಕಾರಣಕ್ಕಾಗಿ. ಈ ರೀತಿಯಾಗಿ ಒಟ್ಟು 6 ಜನ 6 ಜೊತೆಗೆ 7 ಜನ ಸಾವನ್ನಪ್ಪಿದ್ದಾರೆ. ಎಲ್ಲ ಸಾವಿಗೂ ನಿಜವಾದ ಕಾರಣ ಏನು ಅಂತೇಳಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚೈತ್ರ, ಥ್ಯಾಂಕ್ ಯು ಶರಣ ಹಂಪಿ ತಮ್ಮೆಲ್ಲ ಡೀಟೇಲ್ಸ್ಗೆ.
ರೌಡಿ ಶೀಟರ್ ಬಿಕ್ಲು ಮರ್ಡರ್ ಕೇಸ್, ಬಿಜೆಪಿ ಶಾಸಕ ಭೈರತಿ ಅರೆಸ್ಟ್. ಕೊಲೆಯಲ್ಲಿ ಶಾಸಕರ ಪಾತ್ರವೇನು? ಜಗ್ಗನ ಜೊತೆ ಭೈರತಿ ನಂಟು ಹೇಗಿದೆ? ಎಂಎಲ್ಎ ಭೈರತಿ ಅರೆಸ್ಟ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಶಾಸಕ ಭೈರತಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸಲಾಗಿದೆ. ಈ ಜಗ್ಗ ಏನಿದ್ದ, ಆ ಜಗ್ಗನ ಜೊತೆ ಜಮೀನು ವೈಷಮ್ಯ ಇತ್ತು, ಜೊತೆಗೆ ಆತನ ಜೊತೆ ನಿಕಟ ಸಂಬಂಧವನ್ನ ಇಟ್ಕೊಂಡಿದ್ರು ಅಂತ ಹೇಳಿ ಈಗ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಸಂಕಷ್ಟ ಎದುರಾಗಿದ್ದು, ಸದ್ಯಕ್ಕೆ ಈಗ ಸಿಐಡಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20ನೇ ಆರೋಪಿ ಅಜಿತ್ ಸಿಐಡಿ ಕಸ್ಟಡಿಗೆ ವಹಿಸಿದೆ. ಸಿಐಡಿ ಕಸ್ಟಡಿಗೆ ನೀಡಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 20ನೇ ಆರೋಪಿ ಆಗಿರುವಂತಹ ಅಜಿತ್ನನ್ನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಸಿಐಡಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಹೆಚ್ಚಿನ ವಿವರಣೆಗಾಗಿ ಸಿಐಡಿ ವಶಕ್ಕೆ ಕೋರ್ಟ್ ಈಗ ಕೊಟ್ಟಿರುವಂಥದ್ದು. ಫೆಬ್ರವರಿ 19ರವರೆಗೆ ಆರೋಪಿ ಅಜಿತ್ ಸಿಐಡಿ ವಶಕ್ಕೆ ಕೊಡಲಾಗಿದೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಕೊನೆಗೂ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರನ್ನ ಬಂಧಿಸಿ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಸೊ ಮೆಡಿಕಲ್ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತಾ? ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಜೊತೆಗೆ ಈಗ ಸಿಐಡಿ ಕಸ್ಟಡಿಗೆ ಆರೋಪಿ ಆಗಿರುವಂತಹ 20ನೇ ಆರೋಪಿ ಆಗಿರುವಂತಹ ಅಜಿತ್ ಅನ್ನ ಕೂಡ ಈಗ ವಶಕ್ಕೆ ಕೊಟ್ಟಿರುವಂತದ್ದು. ಸೊ ಇನ್ನು ಈ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುವಂತಹ ಚಾನ್ಸಸ್ಗಳಿದೆ? ಚೈತ್ರ, ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಈಗಾಗಲೇ ಏನು ಶಾಸಕ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಅಧಿಕಾರಿಗಳು ನಿನ್ನೆ ತಡರಾತ್ರಿ ಬಂಧಿಸಿರುವುದು. ತಡರಾತ್ರಿ ಅವರನ್ನ ಸಿಐಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಂಡು ಬಂದಿದ್ರು. ನಂತರ ಆ ಒಂದು ಬಂಧನ ಪ್ರಕ್ರಿಯೆಯನ್ನು ಕೂಡ ಮುಗಿಸಿ ಈಗ ಅವರನ್ನ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಈಗ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ಅವರನ್ನು ನೇರವಾಗಿ ಏನು ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ 42ನೇ ACJM ವಿಶೇಷ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿ ಅಲ್ಲಿ ಪುನಃ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು A5 ಆರೋಪಿ ಆಗಿದ್ದಾರೆ. ಅವರ ಮೇಲೆ ಒಂದು ಕೆಲವು ಸಾಕಷ್ಟು ಆರೋಪಗಳು ಕೂಡ ಇದೆ. ಮತ್ತೆ ಅದಕ್ಕೆ ಪೂರಕವಾಗಿ ಕೆಲವು ಸಾಕ್ಷ್ಯಾಧಾರಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದು ಹೆಚ್ಚಿನ ವಿಚಾರಣೆ ಮಾಡಬೇಕಾದ ಒಂದು ಅನಿವಾರ್ಯತೆ ಕೂಡ ಇರೋದ್ರಿಂದ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡೋದಕ್ಕೆ ಈಗ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 5 ದಿನಗಳ ಕಾಲ ಒಂದು ತಮ್ಮ ಕಸ್ಟಡಿಗೆ ಏನು ಕೇಳೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಒಂದು ಚಿಂತನೆಯನ್ನು ಕೂಡ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿ ಕೂಡ ಆಗಿರೋದು. ಮತ್ತೆ ಇದೇ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯಾಗಿದ್ದಂತಹ 20ನೇ ಆರೋಪಿ ಅಜಿತ್ ಏನಿದ್ದಾನೆ, ಈತನನ್ನು ಕೂಡ ನಿನ್ನೆ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಈಗ ಈತನನ್ನು ಕೂಡ ಈಗ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆ ಸಲುವಾಗಿ ಫೆಬ್ರವರಿ 19ನೇ ತಾರೀಕಿನವರೆಗೆ ತಮ್ಮ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ದಾರೆ. ಈಗ ಸದ್ಯ ಇಬ್ಬರು ಆರೋಪಿಗಳನ್ನ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಏನು ತಮ್ಮ ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆ ಮತ್ತೆ ತನಿಖೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ.